ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೀವೆಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಈಗ ನಾನು ಅಮ್ಮನ ಮನೆಗೆ ಹೋಗ್ಬೇಕಂತ ಹೊರಟಿದ್ದೀನಿ. ಅಲ್ಲಿ ಮದುವೆ ಇದೆ, ನಮ್ಮ ಚಿಕ್ಕಪ್ಪನ ಮಗನ ಮದುವೆ ಇದೆ. ಈಗ ಮನೆಯಿಂದ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ಬಸ್ ಬಂತು, ಬಸ್ಸಲ್ಲಿ ಹತ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಿ ಪ್ರೈವೇಟ್ ಬಸ್ಸು ಬರುತ್ತೆ, ಗೌರ್ಮೆಂಟು ಬರುತ್ತೆ. ಈಗ ಪ್ರೈವೇಟ್ ಬಂತು, ಹೋಗೋಣ, 3ಕ್ಕೆ ಟೈಮ್ ಆಗುತ್ತೆ ಅಂತ ಹೊರಟೆ. ಈಗ ಚಳ್ಳಕೆರೆಯಲ್ಲಿದ್ದೀನಿ. ಈಗ ಚಳ್ಳಕೆರೆಯಲ್ಲಿ ಬಳ್ಳಾರಿ ರೋಡಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ, ಸರ್ಕಲಲ್ಲಿ ನೋಡಿ. ಇಲ್ಲಿ ಗೌರ್ಮೆಂಟ್ ಬಸ್ಸು ಬರುತ್ತೆ, ಪ್ರೈವೇಟು ಬರುತ್ತೆ. ನಾನು ಎಲ್ಲಿ ಗೌರ್ಮೆಂಟ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ, ಇನ್ನು ಬರಲಿಲ್ಲ. ಅದಕ್ಕೋಸ್ಕರ ಈಗ ಪ್ರೈವೇಟ್ಗೆ ಹೊರಟಿದ್ದೀನಿ, ನಮ್ಮ ಅಮ್ಮವ್ರವ್ರಿಗೆ. ಈಗ ಬಸ್ ಹತ್ಕೊಂಡು ಚಳ್ಳಕೆರೆ ಬಿಟ್ಟು ಹೋಗ್ತಾಯಿದ್ದೀನಿ. ಈಗ ಆಗಲೇ ಊರ ಹತ್ರ ಇದ್ದೀನಿ. ಆಗಲೇ ಒಂದು ಚಳ್ಳಕೆರೆಯಿಂದ ಒಂದು ಹಳ್ಳಿ ಬರುತ್ತೆ, ಆ ಹಳ್ಳಿ ಹತ್ರ ಇದ್ದೀನಿ. ಆಗಲೇ ಇಲ್ಲಿ ಎಲ್ಲ ಜನಗಳು ಇಳಿಯೋಕ್ಕಂತ ನಿಲ್ಲಿಸಿದ್ದಾರೆ ಬಸ್ಸು. ಇಲ್ಲಿ ಇಳಿದ್ಮೇಲೆ ಇದು ನೋಡಿ ದುರ್ಗವರ ಅಂತ, ಇವ್ರ ಹಳ್ಳಿ ಬಿಟ್ಟು ಇನ್ನು ಹೋಗ್ತಿದ್ವಿ. ಇನ್ನೊಂದು 10-15 ನಿಮಿಷ ಅಷ್ಟೇ ಊರು ಇನ್ನು ಬಂದುಬಿಡುತ್ತೆ. ಚಳ್ಳಕೆರೆಗೂ ಅಮ್ಮವ್ರವ್ರಿಗೂ 14 ಕಿಲೋಮೀಟ್ರ್ ಅಷ್ಟೇ ದೂರ. ಈಗ ಹೋಗ್ತಾಯಿದ್ದೀನಿ ಬಸ್ಸಲ್ಲಿ. ಇಲ್ಲಿ ಫಾರೆಸ್ಟ್ ಅಂತಾರಲ್ವ, ಇದರಲ್ಲಿ ನಾನು ಹೋಗ್ತಾಯಿದ್ದೀನಿ. ಇನ್ನೇನಾಗಲೇ ಊರಿಗೆ ಬಂದೆ, ಇನ್ನೊಂದು 2 ನಿಮಿಷ ಅಷ್ಟೇ ಊರಲ್ಲಿ. ನಾನು ಮನೆಗೆ ಹೋದ್ಮೇಲೆ ನೋಡಿಸ್ತೀನಿ. ಈಗ ಮನೆಗೆ ಬಂದಿದ್ದೀನಿ. ಮನೆಗೆ ಬಂದಮೇಲೆ ಈಗ ಲಾಗ್ ಮಾಡ್ತಾಯಿದ್ದೀನಿ. ಎಲ್ಲ ಹೊರಗಿದ್ರು. ಈಗ ಅಕ್ಕ ಬಂದರು ಹೊರಗಿಂದ, ಟೀ ಮಾಡಬೇಕಂತ ಮಾಡ್ತಾಯಿದ್ದಾರೆ. ನಾನು ಹೇಗಿದ್ದೀನಿ ಹಾಗೆ ಮಾಡ್ತಾಯಿದ್ದೀಯ ವಿಡಿಯೋ ಅಂತ ಅಕ್ಕ ಹೇಳ್ತಾಯಿದ್ರು. ಈಗ ಕೀರ್ತಿ ಹಾಯ್ ಮಾಡ್ತಾಯಿದ್ದಾಳೆ. ಅಮ್ಮನ ಒಂದು ಸ್ವಲ್ಪ ಹೊತ್ತು ನಾವು ರೇಗಿಸ್ತಾ ಇದ್ವಿ, ಅದಕ್ಕೆ ಹೇಳ್ತಾ ಇದ್ಲು ಕೀರ್ತಿ. ಅದಕ್ಕೆ ನಗ್ತಾ ಇದ್ವಿ. ಈಗ ಆಂಟಿ ಫೋಟೋ ತೆಗಿಯೋಣ ಬಾ ಆಂಟಿ ಅಂತ ಹೇಳ್ತಾ ಇದ್ಲು. ಇದು ನಾನು ಅಲ್ಲಿ ಫುಲ್ಲು ನೀರಿದ್ವು ದಾರಿಯಲ್ಲಿ ಬರಬೇಕಾದ್ರೆ, ಆ ನೀರಲ್ಲೆಲ್ಲ ಎತ್ತಿಟ್ಕೊಬಂದ ಸೀರೆನ ಎಲ್ಲ ನೆರಿಗೆ ಎಲ್ಲ ಕದಲಿದ್ದು. ಅದಕ್ಕೆ ಎಲ್ಲ ನೀಟಾಗಿ ಜೋಡಿಸ್ತಾ ಇದ್ರು ಅಕ್ಕ. ಈಗ ಫೋಟೋ ಎಲ್ಲ ತೆಗೆಸ್ಕೊಂಡು ಈಗ ನಾನು ಅಮ್ಮನೂ ಮದುವೆ ಮನೆ ಹತ್ರ ಹೋಗ್ತಾಯಿದ್ದೀವಿ. ಮದುವೆ ಮನೆ ಹತ್ರ ಹೋದ್ಮೇಲೆ ಮುಹೂರ್ತ ಎಲ್ಲ ಮುಗೀತು. ಈಗ ಗಂಡು ಹೆಣ್ಣನ್ನ ಸೂರ್ಯ ನಮಸ್ಕಾರ ಮಾಡೋದಕ್ಕಂತ ಕರ್ಕೊಂಡು ಬರ್ತಾಯಿದ್ರು. ಆಗ ಒಂದು ಕ್ಲಿಪ್ಪಿಂಗ್ ಮಾತ್ರ ತೊಗೊಂಡಿದ್ದೀನಿ ಅಷ್ಟೇ. ಇವರೇ ನೋಡಿ ನಮ್ಮ ಚಿಕ್ಕಪ್ಪನ ಮಗ, ಅಂದರೆ ನಮ್ಮ ಅಮ್ಮ ಅವರು ಅಣ್ಣ ತಮ್ಮಗಳು ಅಂತಾರಲ್ವ ಅವರು. ಅಮ್ಮನ ಮನೆ ಸ್ವಲ್ಪ ಪಕ್ಕದಲ್ಲೇ ಇರೋದು. ಅದಕ್ಕೋಸ್ಕರ ಬಂದ್ವಿ ಮದುವೆಗೆ. ಹೇಗಿದೆ ಜೋಡಿ ಅನ್ನೋದು ಹೇಳಿ ಫ್ರೆಂಡ್ಸ್. ನನ್ನ ಸ್ಯಾರಿ ಹೇಗಿತ್ತು, ಇದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಈಗ ಮನೆಗೆ ಬಂದುಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಈಗ ಕುತ್ಕೊಂಡಿದ್ವಿ. ಅಮ್ಮ ಮಧ್ಯಾಹ್ನ ಅಡುಗೆ ಮಾಡಬೇಕು ಅಂತ ರೆಡಿ ಅಕ್ಕ ಆಗಲೇ ಸಾರೆಲ್ಲ ಮಾಡಿಟ್ಟಿದ್ರು. ಅಮ್ಮ ಅನ್ನ ಮಾತ್ರ ಮಾಡ್ತಾಯಿದ್ರು. ಅಮ್ಮ ಹೇಳು ನನ್ನ ವೀಡಿಯೋದಲ್ಲಿ ಅಂತ ಹೇಳ್ತಾಯಿದ್ದೆ. ಅಮ್ಮ ಒಳಗಿಂದನೇ ಹೇಳ್ತಾಯಿದ್ರು. ಕೀರ್ತಿ ಮಲ್ಕೊಂಡಿದ್ಲು. ಅದಕ್ಕೆ ನಾನು ಈಗ ಇಲ್ಲೇ ಕುತ್ಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನಾನೆಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಈಗ ಊರಿಗೆ ಹೋಗೋಣ ಅಂತ ಹೊರಟಿದ್ದೆ. ಇರು ಅಂತ ಹೇಳ್ತಾಯಿದ್ಲು ಕೀರ್ತಿ. ಅದಕ್ಕೆ ಇನ್ನು ಸ್ವಲ್ಪ ಹೊತ್ತು ಇದ್ಬಿಟ್ಟು ಆಗಲೇ ಸಂಜೆ 4:30-5 ಗಂಟೆ ಆಗಿತ್ತು. ಆ ಟೈಮಲ್ಲಿ ಇನ್ನು ಹೊರಟಿದ್ದೀನಿ. ನಾನು ಮನೆಯಿಂದ ಹೊರಡಬೇಕಾದ್ರೆ ವಿಡಿಯೋ ಏನೂ ಮಾಡಲಿಲ್ಲ. ಈಗ ನಾನು ಬಸ್ಸಿಗೆ ಹತ್ಕೊಂಡ್ಮೇಲೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಹೊರಗಡೆ ನಾನು ವೀಡಿಯೋ ಮಾಡೋದಕ್ಕೊಂದು ಸ್ವಲ್ಪ ಸಂಕೋಚ ಆಗುತ್ತೆ. ಅದಕ್ಕೆ ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ನಮಗೆ ತಲುಪಿಸ್ತಾ ಇದ್ದೀನಿ. ಈಗಾಗಲೇ ನಾನು ಚಳ್ಳಕೆರೆ ಹತ್ರ ಬಂದಿದ್ದೀನಿ. ಚಳ್ಳಕೆರೆ ಹತ್ರ ಚಳ್ಳಕೆರೆಯಲ್ಲೇ ಇದ್ದೀನಿ, ಬಳ್ಳಾರಿ ರೋಡಲ್ಲಿ. ಈಗ ಇಲ್ಲಿ ಬಳ್ಳಾರಿ ರೋಡಲ್ಲಿ ಇಳಿಯೋ ಅಂಥವ್ರನ್ನೆಲ್ಲ ಇಳಿಸ್ತಾಯಿದ್ರು. ಇನ್ನು ಬಸ್ ಸ್ಟ್ಯಾಂಡಿಗೆ ನಾನು ಹೋಗಿ ಇಳಿದ್ಬಿಟ್ಟು ಮತ್ತೆ ಇದು ದುರ್ಗಕ್ಕೆ ಹೋಗೋಂಥ ಬಸ್ಗಳು ಹತ್ತಬೇಕು.
ಆಗಲೇ 5:30 ಆಗಿದೆ. ಇಲ್ಲಿ ಚಳ್ಳಕೆರೆ ಬರೋಷ್ಟರಲ್ಲೇ ಅಷ್ಟಾಗಿದೆ ಟೈಮು. ಚಳ್ಳಕೆರೆಯಲ್ಲಿ ಇದ್ದೀನಿ ನಾನು. ಬಳ್ಳಾರಿ ರೋಡಲ್ಲಿ ಟ್ರಾಫಿಕ್ ಆಗಿದೆ ನೋಡಿ. ಈಗ ಬಂದುಬಿಟ್ಟು ನಾನು ಇಲ್ಲಿ ದುರ್ಗಕ್ಕೆ ಹೋಗೋ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಒಂದು ಬಸ್ಸು ಹತ್ತಿಸ್ತಾರೆ, ಒಂದೊಂದು ಬಸ್ಸಲ್ಲಿ ಹಳ್ಳಿ ಮೇಲೆ ನಿಲ್ಲಿಸೋದಿಲ್ಲ. 2 ಬಸ್ಸು ಡೈರೆಕ್ಟ್ ಎಕ್ಸ್ಪ್ರೆಸ್ ಹೋದರೆ ಒಂದು ಬಸ್ಸು ನಿಲ್ಲಿಸ್ತಾರೆ. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಈ ಬಸ್ ಹೋಗುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನು ಹತ್ತಿಸ್ತಾ ಇಲ್ಲ, ಅದಕ್ಕೆ ಕುತ್ಕೊಂಡಿದ್ದೀನಿ. ಈಗ ಬೇರೆ ಬಸ್ ಬಂತು, ಆ ಬಸ್ಸಲ್ಲಿ ಹತ್ಕೊಂಡು ಕುತ್ಕೊಂಡಿದ್ದೀನಿ. ಈಗ ಇನ್ನೊಂದು 2 ನಿಮಿಷ 3 ನಿಮಿಷ ಇನ್ನೊಂದು 10 ನಿಮಿಷ ಅಷ್ಟರಲ್ಲಿ ನಾನು ಊರಿಗೆ ಹೋಗಿ ತಲುಪ್ತೀನಿ. ಸ್ವಲ್ಪನೇ ಹತ್ರ ಇರೋದು. ಈಗ ಮನೆಗೆ ಬಂದೆ. ಬರೋಷ್ಟರಲ್ಲಿ ನಾನು ಬಂದ ತಕ್ಷಣ ಇನ್ನು ನಮ್ಮ ಮನೆಯವರು ಬಂದರು. ಅವ್ರು ಬಂದ ತಕ್ಷಣ ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನೈಟ್ ಅಡುಗೆಗೆ ರೆಡಿ ಮಾಡಿಕೊಂಡೆ. ಈಗ ಚಪಾತಿ ಮಾಡಿದ್ದೀನಿ. ಚಪಾತಿ ಮಾಡಿಬಿಟ್ಟು ಹಾಗೆ ಅವರೆಕಾಯಿ ಪಲ್ಯ ಮಾಡಿದ್ದೀನಿ. ಚಿಕ್ಕಡಿಕಾಯಿ ಪಲ್ಯ ಅಂತಾರಲ್ವ, ಅದು ಮಾಡಿದ್ದೀನಿ. ಹಾಗೆ ಅನ್ನನೂ ಮಾಡಿದ್ದೀನಿ. ಮೊಸರನ್ನ, ಚಪಾತಿ, ಪಲ್ಯ ತಿಂತಾರೆ. ನಮ್ಮ ಮನೆಯವರು ಬಂದಿದ್ದಾರೆ ನೋಡಿ ಫ್ರೆಂಡ್ಸ್. ಈಗ ಇಷ್ಟ ಫ್ರೆಂಡ್ಸ್ ಈ ವಿಡಿಯೋ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹೇಗಿದೆ ಅಂತ ಹೇಳಿ ನನಗೆ ವಿಡಿಯೋ. ಇಷ್ಟ ಅಡುಗೆ ಪ್ರಿಪೇರ್ ಮಾಡಿದ್ದೀನಿ. ನಾನು ಸಾರೇನು ಮಾಡಲಿಲ್ಲ. ಪಲ್ಯ, ಮೊಸರು, ಅನ್ನ ತಿಂತಾರೆ, ಪಲ್ಯ ಚಪಾತಿ ತಿಂತಾರೆ ಅಂತ ರೆಡಿ ಮಾಡಿದ್ದೀನಿ. ಓಕೆ, ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.